ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ. ಇವತ್ತು ನಾನು ಮೊಬೈಲ್ ಪರ್ಚೇಸ್ ಮಾಡೋಕ್ಕೋಸ್ಕರ ಸಂಗೀತ ಮೊಬೈಲ್ಸ್ ಗ್ಯಾಡ್ಜೆಟ್ ಶಾಪಿಗೆ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ದಿಸ್ ಒನ್ ಫ್ರಮ್ ಝಾರಾ ಕ್ರಾಪ್ ಟಾಪ್ ಬ್ಲ್ಯಾಕ್ ವೋರ್ ದಿಸ್. ಈ ಫೌಂಡೇಶನ್ ಹಾಕೊಂಡಿದ್ದೀನಿ ನಾನು. ಟು ಬ್ಲೆಂಡ್ ಇಟ್ ನೈಸ್ಲಿ. ಎಲ್ಲ ಕಡೆ ಈ ಫೌಂಡೇಶನ್ ಅನ್ನೋದು ಬ್ಲೆಂಡ್ ಆಗಬೇಕಲ್ಲ. ಟುಡೇ ನಾನು ಸ್ವಲ್ಪ ಮೈಲ್ಡಾಗಿ ಮೇಕಪ್ ಮಾಡಬೇಕು. ಸೊ ಕಾಂಪ್ಯಾಕ್ಟ್ ನಾನು ಬೇರೆ ಕಂಪೆನಿ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಫ್ರಮ್ ಸ್ಟೀಲ್ ಪ್ಯಾರಿಸ್. ಇಲ್ಲಿ ಐ ಶ್ಯಾಡೋ, ಹೈಲೈಟರ್, ಬ್ಲಷ್ ಅವೈಲೇಬಲ್ ಇದೆ. ಜಸ್ಟ್ ಇದು ಮೈಲ್ಡಾಗಿ ಆ್ಯಂಡ್ ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ. ಇದೇನು ಮ್ಯಾಟ್ ಲುಕ್ ಇರಲ್ಲ, ಇದರಲ್ಲಿ ಫುಲ್ ಗ್ಲಾಸಿ ಲುಕ್ಕೇ ನಿಮಗೆ ಸಿಗುತ್ತೆ. ಮೈಲ್ಡ್ ಮೇಕಪ್ ಮಾಡಬೇಕು ಅಂತಲ್ಲ ಅನಿಸಿದರೆ ಸ್ವಲ್ಪ ಜೀನ್ಸ್ ಆಗಿರ್ಬೋದು, ಕ್ರಾಪ್ ಟಾಪ್ಸ್ಗೆಲ್ಲ ಇದು ತುಂಬ ಸೂಟ್ ಆಗುತ್ತೆ ಇದು ಫೌಂಡೇಶನ್. ಆ್ಯಂಡ್ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನನ್ನ ಫೇಸ್ಗೆ. ಸೊ ನಾನಿದು ಆಲ್ಮೋಸ್ಟ್ ರೆಗ್ಯುಲರ್ ಆಗಲಿ ಇದನ್ನೇ ಯೂಸ್ ಮಾಡೋದು. ಸೊ ಒಕೇಶನ್ಸ್ ಇದ್ದರೆ ಮಾತ್ರ ನಾನು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ಇದನ್ನ ಸ್ವಲ್ಪ ನಾರ್ಮಲಿ ಈಗೀಗ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಬ್ರ್ಯಾಂಡ್ ಅನ್ನೋದು. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅರೌಂಡ್ ನೆಕ್ಸ್ ಕೂಡ ಹಾಕಬೇಕು. ನೆಕ್ಸ್ಟ್ ನನಗೆ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ. ನಾನು ಲೇಟ್ ನೈಟ್ ಎಲ್ಲ ಮಲ್ಕೊತೀನಲ್ಲ, ಸ್ವಲ್ಪ ಕಾಂಟರ್ನ ಹಾಕ್ತೀನಿ ನಾನು. ಇದು ಫ್ರಮ್ ಕಿಸ್ ಬ್ಯೂಟಿ. ಇವಾಗ ನಾನು ಮೈಲ್ಡ್ ಕಲರ್ ಐ ಶ್ಯಾಡೋ ಹಾಕ್ತಿದ್ದೀನಿ. ಅದು ಫ್ರಮ್ ಸ್ಟೀಲ್ ಪ್ಯಾರಿಸಿಂದನೇ. ಈ ಶೇಡ್ ತೊಗೊತಾ ಇದ್ದೀನಿ. ಲೈಕ್ ಗೋಲ್ಡ್ ವೈಟ್ ಅಂತಾರಲ್ಲ ಆ ಥರ ಶೇಡ್ನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಶೇಡ್ ನೋಡಿ. ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ಈ ಶೇಡ್ ನೋಡಿ. ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮೈಲ್ಡ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ. ಸೊ ಇವಾಗ ನಾನು ಕಾಜಲ್ನ ಅಪ್ಲೈ ಮಾಡ್ತೀನಿ. ಲ್ಯಾಕ್ಮಿ ಕಾಜಲ್ ಇದು. ಸೊ ಇವಾಗ ನಾನು ಕಾಜಲ್ ಕೂಡ ಅಪ್ಲೈ ಮಾಡಿದೆ. ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ ಟೈಮ್ ಫೇವ್ರೇಟ್ ಇದು ನನಗೆ. ನಾನು ಒಂದೇ 2 ಬ್ರ್ಯಾಂಡ್ಸ್ ಏನೋ ನಾನು ಯೂಸ್ ಮಾಡಿದ್ದೀನಿ. ಒಂದು ಲ್ಯಾಕ್ಮಿ ಆ್ಯಂಡ್ ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾನು ಚೂಸ್ ಮಾಡಿರೋದೇ ಮೆಬ್ಲಿನ್ ಕಲರ್. ತುಂಬ ಫೈನಾಗಿ ಥಿಕ್ಕಾಗಿ ನಿಮಗೆ ಹಾಕ್ಬೋದು ಐಲೈನರ್ನ. ನಾನು ಐಲೈನರ್ ಹಾಕಿ ನಿಮ್ಗೆ ತೋರಿಸ್ತೇನೆ. ಫೈನಾಗಿ ಮತ್ತು ತುಂಬ ಕ್ವಿಕ್ ಡ್ರೈ ಆಗಿಬಿಡುತ್ತೆ ಈ ಐಲೈನರ್. ಸೊ ತುಂಬ ವೆಯ್ಟ್ ಮಾಡಬೇಕಂತ ಇಲ್ಲ, ಐಲೈನರ್ ಡ್ರೈ ಆಗಬೇಕಂತ ಹೇಳ್ಬಿಟ್ಟು. ಸೊ ಕ್ವಿಕ್ಕಾಗಿ ಚೆನ್ನಾಗಿ ಫೈನ್ ಲುಕ್ ಕೊಡುತ್ತೆ ನಿಮಗೆ ಐಲೈನರು. ಸೊ ಇವಾಗ ನಾನು ಕಲರ್ ಎಸೆನ್ಸ್ ಅವರಿಂದ ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಈ ಕಂಪೆನಿ. ಸೊ ಇದ್ರದ್ದು ಕಂಪೆನಿದು ಬೇರೆ ಪ್ರಾಡಕ್ಟ್ಸ್ ನಾನು ಇನ್ನೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ. ಸೊ ಇದು ಕಂಪೆನಿ ತೊಗೊಂಡಿದ್ದೀನಿ ನಾನು ಲಿಪ್ ಲೈನರ್. ತುಂಬ ಇಷ್ಟ ಆಯಿತು ನನಗೆ. ಸೊ ಇದು ಬಂದು ವೈನ್ ಕಲರ್ ತೊಗೊಂಡಿದ್ದೀನಿ. ಸೊ ಅದು ರೆಡ್ಡಿಗೆ ಮ್ಯಾಚ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಡಾರ್ಕ್ ಪಿಂಕಿಶ್ ಆ್ಯಂಡ್ ವೈನ್ ಕಲರು. ಸೊ ಅದಕ್ಕೆಲ್ಲ ಮ್ಯಾಚ್ ಆಗಿಬಿಡುತ್ತೆ. ನನ್ನ ಶೇಡ್ ಏನಿದೆ, ನನ್ನ ಹತ್ರ ಏನೆಲ್ಲ ಲಿಪ್ ಕಲರ್ ಇದೆ, ಸೊ ಅದಕ್ಕೆ ತುಂಬ ಮ್ಯಾಚ್ ಆಗುತ್ತೆ. ಸೊ ನಾನು ಈ ಶೇಡ್ನೇ ನಾನು ತೊಗೊಂಡಿರೋದು. ಮೆರೂನ್ ಶೇಡ್ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಲಿಪ್ ಲೈನರ್ ಹಾಕಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಾನು ಆ ಲಿಪ್ ಲೈನರಿಗೆ ಮ್ಯಾಚ್ ಆಗುವ ಹಾಗೆ ಏನು ಕಲರ್ಸ್ ನಾನು ಸ್ವಲ್ಪ ಸೆಲೆಕ್ಟ್ ಮಾಡಿಲ್ಲ. ನಾನು ಇವತ್ತು ಬಂದು ರೆವ್ಲಾನ್ ಅವರಿಂದ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಯಾವ 745 ಶೇಡು ಲವ್ ಈಸ್ ಆನ್ ಅಂತ ಹೇಳಿಬಿಟ್ಟು. ತುಂಬ ಇಷ್ಟ ಆಗುತ್ತೆ. ಈ ಬ್ಲ್ಯಾಕ್ ಕಲರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ನಾನು ಅಪ್ಲೈ ಮಾಡ್ತೀನಿ. ಇನ್ನರ್ ಕಾರ್ನರಿಗೆ ಮಾತ್ರ ಅಪ್ಲೈ ಮಾಡಿರೋದು. ಸೊ ಈ ಥರ ಡಬಲ್ ಶೇಡ್ ಥರ ಕಾಣಿಸುತ್ತೆ. ಇದಕ್ಕೆ ಸೂಟ್ ಆಗೋ ಥರ ಲಿಪ್ ಲೈನರ್ ಅದಲ್ಲ. ಬಟ್ ಆಲ್ಸೋ ಅದು ಇನ್ನರ್ ಕಾರ್ನರಿಗೆ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಲುಕ್ ನೋಡಿ, ಮೇಕಪ್ ಲುಕ್ಕು ನೋಡಿ, ಎಲ್ಲ ಫಿನಿಶ್ ಆಗಿದೆ. ಹಿಂಗೆ ಕಾಣಿಸ್ತೀನಿ ನೋಡಿ. ನಾವು ತುಂಬ ಲೈಟಾಗಿ ಮೇಕಪ್ ಮಾಡಬೇಕು, ಆವಾಗ ತುಂಬ ಚೆಂದ ಕಾಣಿಸ್ತೀವಿ. ತುಂಬ ಎಲ್ಲ ಮೇಕಪ್ ಎಲ್ಲ ಮಾಡಬಾರ್ದು. ಸೊ ತುಂಬ ರಿಫ್ರೆಶಿಂಗ್ ಸ್ಮೆಲ್ ಸ್ವಲ್ಪ. ಸೊ ಇವಾಗ ನಾನು ಹೇರ್ ಸ್ಟೈಲ್ ಜಸ್ಟ್ ಒಂದು ಪೋನಿಟೇಲ್ ಹಾಕಿದ್ದೀನಿ. ಹೇರ್ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೋನಿಟೇಲ್ ಹಾಕ್ಕೊಂಡಿದ್ದೀನಿ. ಸೊ ಪ್ಯಾಂಟು ಫ್ರಮ್ ಹಾಲಿಸ್ಟರ್ ಹೈ ರೈಸ್. ಸೊ ಇದಕ್ಕೆ ಮ್ಯಾಚ್ ಆಗುತ್ತಾ ಗೊತ್ತಿಲ್ಲ, ಬಟ್ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ಹಾಕ್ತೀನಿ ನಾನು. ಐ ಹೋಪ್ ಇಟ್ ವಿಲ್ ಲುಕ್ ನೈಸ್. ಸೊ ಈ ವಾಚ್ ಹಾಕೊತೀನಿ ಸಿಲ್ವರ್, ಇದಕ್ಕೆ ಸೂಟ್ ಆಗುತ್ತೆ ಅನಿಸುತ್ತೆ. ಸೊ ಫುಲ್ ಅಟೈರ್ ನಂದು ರೆಡಿ ಆಯ್ತು ನೋಡಿ.